ICJ ಕಡೆಯಿಂದ ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ರಿಕ್ವೆಸ್ಟ್ ಮಾಡಿ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲ್ನ ತರ್ತಾ ಇದ್ದೀವಿ. ಆ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲ್ಲಲ್ಲಿ ಒಂದನ್ನು ಆ್ಯಡ್ ಮಾಡಬೇಕು. ಯಾವುದೇ ಜರ್ನಲಿಸ್ಟ್ ವಿರುದ್ಧ ಒಂದು FIR ಮಾಡೋಂಗಿದ್ದರೆ ಅಡ್ವೊಕೇಟ್ ಬಿಲ್ಲಲ್ಲಿ ಹೆಂಗಿದೆಯೋ ಅದೇ ಥರ ಮ್ಯಾಜಿಸ್ಟ್ರೇಟ್ ಹತ್ರ ಅಪ್ರೂವಲ್ ಕೇಳಿಕೊಂಡು ಅವರದ್ದು ಅಪ್ರೂವಲ್ ತಗೊಂಡ ಮೇಲೆ ಜರ್ನಲಿಸ್ಟ್ ವಿರುದ್ಧ ಯಾವುದೇ ಥರ ಕೇಸ್ ಮಾಡಬೇಕಾಗಿರೋದು. ಸೊ ಅದೊಂದು ನಾವು ಬಂದು ನಮ್ಮ ICJ ಕಡೆಯಿಂದ ರಿಕ್ವೆಸ್ಟ್ ಮಾಡಿದ್ದೀವಿ. ಅದನ್ನು ಆ ಒಂದು ಇದನ್ನು ಆ್ಯಡ್ ಮಾಡಿ ಬಿಲ್ಲಲ್ಲಿ ಅಂತ. ವಿಷಯಗಳ ಬಗ್ಗೆ ಮಾತಾಡ್ತೀರಾ, ಅವರ ಸುರಕ್ಷತೆ ಬಗ್ಗೆ ಮಾತಾಡ್ತೀರಾ, ಅವರ ಹಕ್ಕುಗಳ ಬಗ್ಗೆ ಮಾತಾಡ್ತೀರಾ. ನಿಮ್ಮನ್ನು ಜರ್ನಲಿಸ್ಟ್ಗಳ ಅಡ್ವೊಕೇಟ್ ಅಂತ ಕೂಡ ಕೆಲವರು ಹೇಳ್ತಾರೆ. ಏನು ಹೇಳ್ತೀರಾ ಸರ್ ಅವರು ಅದರ ಬಗ್ಗೆ? ನಾನು ಯಾವತ್ತೂ ಮೊದಲಿಂದ ಜರ್ನಲಿಸ್ಟ್ಗೋಸ್ಕರ ಯಾವಾಗಲೂ ಅವ್ರಿಗೋಸ್ಕರ ಫೈಟ್ ಮಾಡಿದ್ದೀವಿ. ಸುಳ್ಳು ಕೇಸುಗಳು ಹಾಕ್ಕೊಂಡು ಜರ್ನಲಿಸ್ಟ್ಗಳನ್ನ ಅರೆಸ್ಟ್ ಮಾಡಿದಾಗಲೂ ಎಲ್ಲ ಕಡೆ ಆ ಕಡೆ ಇಲ್ಲಿಂದಲ್ಲ ಎಲ್ಲ ಕಡೆ ಹಂಗೆ ಆದಾಗ ಜರ್ನಲಿಸ್ಟ್ಗಳಿಗೋಸ್ಕರ ನಾನು ಯಾವಾಗಲೂ ಮಾತಾಡಿದ್ದೀನಿ. ಸರ್ ನಾನು ಪೊಲೀಸವ್ರಿಗೆ ಇದು ಅಂದಿದ್ದೀನಿ, ನೀವು ಜರ್ನಲಿಸ್ಟ್ಗಳ ವಿರುದ್ಧ ಏನಾದರೂ ಸುಳ್ಳು ಕೇಸುಗಳು ಹಾಕಿದರೆ ನಿಮ್ಮ ವಿರುದ್ಧ ನಾನು ಹೋರಾಟ ಮಾಡ್ತೀನಿ. ಅದು ಬಂದು ಅಪ್ ಟು ಸುಪ್ರೀಂ ಕೋರ್ಟ್ ತನಕ ನಿಮ್ಮ ವಿರುದ್ಧ ಕೇಸು ನಾವು ಫೈಲ್ ಮಾಡ್ತೀವಿ ಅದಕ್ಕೋಸ್ಕರ ನಾವು ICJ ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಜರ್ನಲಿಸ್ಟ್ ಅಂತ ಇರೋದು. ಸೊ ನಾವು ಅದನ್ನು ಯಾವತ್ತೂ ಮಾಡಿದ್ದೀವಿ. ಅದಕ್ಕೋಸ್ಕರ ಅವ್ರು ನನ್ನ ಜರ್ನಲಿಸ್ಟ್ಗಳ ಅಡ್ವೊಕೇಟ್ ಅಂತ ಕರೆದ್ರು. ಹ್ಯಾಪಿ, ಸಂತೋಷ. ಜರ್ನಲಿಸ್ಟ್ ಅಡ್ವೊಕೇಟ್ ನಂದು ಒಂದು ಟೈಟ್ಲ್ ಕೊಡ್ತಾ ಇದ್ದಾರಲ್ಲ, ಈಗ ಸಂತೋಷ ಪಡಬೇಕಲ್ಲ. ಅದಕ್ಕೆ ಸರಿ, ಸಚಿವರಿಗೆಲ್ಲ, ರಾಜ್ಯಪಾಲರಿಗೂ, ಮತ್ತು ನಾನು ಹಿಂದೆನೂ ಇದ್ರ ಬಗ್ಗೆ ಹೇಳಿದ್ದೀನಿ. ರಾಜ್ಯಪಾಲರಿಗೆ ಆ ಥರ ಎಲ್ರಿಗೂ, ಗೋವಾ ರಾಜ್ಯಪಾಲರಿಗೆ ಆ ಥರ ಎಲ್ಲ ನಮ್ಮ ಭಾರತ ದೇಶದಲ್ಲಿರುವಂಥ ಎಲ್ಲ ರಾಜ್ಯಪಾಲರಿಗೂ ನಾವು ಭೇಟಿ ಮಾಡಿ ಎಲ್ರಿಗೂ ನಾವು ಇದ್ರ ಬಗ್ಗೆ ಒಂದು ರಿಕ್ವೆಸ್ಟೇಷನ್ ಕೊಟ್ಟಿದ್ದೀವಿ, ನೀವು ಈ ಬಿಲ್ನ ಒಂದು ತನ್ನಿ ಅಂತ. ಆದರೆ ಇವಾಗ ಏನಂದರೆ ಆ ಬಿಲ್ಲಲ್ಲಿ ಇದನ್ನು ಒಂದು ಆ್ಯಡ್ ಮಾಡಿಸಿ. ಏನಂದರೆ ಈ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲ್ ಅಂತ ನೀವು ಬರುವಾಗ ಅದರಲ್ಲಿ ಆ ಜರ್ನಲಿಸ್ಟ್ಗಳ ಮೇಲೆ ಕೇಸ್ ಮಾಡುವಾಗ ಮ್ಯಾಜಿಸ್ಟ್ರೇಟ್ರ್ ಪವರ್ ಇದಿಟ್ಟು ಮ್ಯಾಜಿಸ್ಟ್ರೇಟ್ರ್ ಆರ್ಡರ್ ಮೇಲೆ, ಆ ಆರ್ಡರ್ ಮೇಲೆ ಅವ್ರ ಹತ್ರ ಅಪ್ರೂವಲ್ ತೊಗೊಂಡ್ಮೇಲೆ ಸುಮ್ಮನೆ ಬಂದು ಕೇಸ್ ರಿಜಿಸ್ಟರ್ ಮಾಡಬೇಕು. ಗೌರ್ಮೆಂಟ್ ಆಫ್ ಇಂಡಿಯಾಗೆ ನಾವು ಅಪಾಯಿಂಟ್ಮೆಂಟ್ ಕೇಳಿದ್ದೀವಿ. PTIಗೂ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾಗೂ ನಾವು ಕೇಳಿದ್ದೀವಿ. ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾಗೂ ನೀವು ಕೇಳಿದ್ವಿ. ಈಗ ಸೀನಿಯರ್ ಜರ್ನಲಿಸ್ಟ್ಗಳಿಗೆ ನೀವು ಮೀಟ್ ಆಗೋ ಚಾನ್ಸಸ್ ಇದೆ? ತುಂಬ ಎಲ್ಲರೂ ಭೇಟಿ ಮಾಡ್ತಾನೆ ಇದ್ದೀವಿ. ನಾವು ಡೈಲಿ ಮಾಡ್ತಾ ಇದ್ದೀವಿ, ಎಲ್ಲರನ್ನ ಭೇಟಿ ಮಾತಾಡ್ತಾ ಇದ್ದೀವಿ. ಈ ಬಿಲ್ಲನ್ನು ತರೋದಕ್ಕೆ ನಾವು ನಮ್ಮ ಕಡೆಯಿಂದ, ನಮ್ಮ ICJ ಕಡೆಯಿಂದ ಎಲ್ಲ ಥರ ಪ್ರೆಷರ್ನ ತರ್ತಾ ಇದ್ದೀವಿ. ಸರ್, ಹಿರಿಯ ಪತ್ರಕರ್ತರನ್ನು ಮುಚ್ಚಿದ್ದು ಈ ವಿಷಯದಲ್ಲಿ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ? ನಾವು ಹೇಳ್ತಾ ಇರೋದೇನೆಂದರೆ, ಅಕ್ರಿಡೇಷನ್ ಕಾರ್ಡ್ ಇಟ್ಕೊಂಡಿರೋ ಎಲ್ಲ ಜರ್ನಲಿಸ್ಟ್ಗಳು ಇವಾಗ ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಂಡ್ರೆ ಮತ್ತು ಅದೇ ಥರ ಒಂದು ಫೇಸ್ಬುಕ್ ಅಕೌಂಟ್ ಇಟ್ಕೊಂಡವರೆಲ್ಲ ಪತ್ರಿಕೆಯವ್ರು ನಾವು ಹೇಳೋಕ್ಕಾಗಲ್ಲ. ಸೊ ಅಕ್ರಿಡೇಷನ್ ಕಾರ್ಡ್ ಗೌರ್ಮೆಂಟ್ ರೆಕಗ್ನೈಸ್ ಆಗಿರೋರಿಗೆ ಈ ಬಿಲ್ಲಲ್ಲಿ ಇಂಪಾರ್ಟೆನ್ಸ್ ಬರಬೇಕು. ಕೆಲಸದಲ್ಲಿರೋದ್ರಿಗೆ ಅಕ್ರಿಡೇಷನ್ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದಕ್ಕೆ ಅದ್ರ ಬಗ್ಗೆ ಗೌರ್ಮೆಂಟೇ ಡಿಸಿಷನ್ ತಗೋಬೇಕಲ್ಲ. ಅಲ್ಲ, IAS ಆಫೀಸರ್ಸ್ ಅಂತ ಎಷ್ಟೋ ಜನ ವರ್ಕಲ್ಲೇ ಇಲ್ಲ, ಅಕ್ರಿಡೇಷನ್ ಓಡಾಡ್ತಾರೆ. ಅಲ್ಲ, ಅದು ನಮಗೂ ವರ್ಕಲ್ಲಿರೋರಿಗೆ ಅಕ್ರಿಡೇಷನ್ ಇಲ್ಲ. ನಮಗೂ ಮೊನ್ನೆ ಎಲ್ಲ ನಮ್ಮ ಹತ್ರ ಕೆಲವರು ಹೇಳ್ತಾ ಇದ್ರು, ಸರ್ ಆಟೋ ರಿಕ್ಷಾ ಡ್ರೈವರ್ಸ್ ಪ್ರೆಸ್ ಕಾರ್ಡ್ ಇಟ್ಕೊಂಡು ಸುತ್ತಾ ಇದ್ದಾರಂತ. ಸೊ ಅದು ತಪ್ಪು, ಹಂಗೆ ಮಾಡಬಾರ್ದು. ಇಲ್ಲ, ಅಕ್ರಿಡೇಷನ್ನು ಇಲ್ದವ್ರಿಗೆಲ್ಲ ಕೊಟ್ಟಿದ್ದಾರೆ, ರಿಯಲ್ ಇರೋರು ಕೊಟ್ಟಿಲ್ಲ. ಅದ್ರ ಬಗ್ಗೆ ತಮ್ಮ ಅನಿಸಿಕೆ? ಅಲ್ಲ, ನಮ್ಮ ICJ ಕಡೆ ನಾವು ಒಂದು ರಿಕ್ವೆಸ್ಟ್ ಅದರಲ್ಲಿ ಇಡ್ತಾ ಇದ್ದೀವಿ. ಆಗ ರಿಯಲ್ ಕೆಲಸ ಮಾಡೋರಿಗೆ ಪತ್ರಿಕಾದಲ್ಲಿ ಏನು ಬಿದ್ದು ಇದೆಯೋ ಕರೆಕ್ಟಾಗಿರೋರು ಕೊಡಿ, ಎಲ್ರಿಗೂ ಸುಮ್ಮನೆ ಕೊಡಬೇಡಿ ಅಂತ ನಾವು ಕೇಳಿ. ಅಲ್ಲ, ಅಕ್ರಿಡೇಷನ್ ಎಲ್ಲರಿಗೂ ಸಿಗೋದು ತುಂಬ ಕಷ್ಟ ಇದೆ. ಅದು ಹಂಗೆ ಕೊಡೋದು ಇಲ್ಲ. ನಾನು ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಜರ್ನಲಿಸ್ಟ್ ಡೈರೆಕ್ಟರ್ ಮತ್ತು ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್.